ದಾಖಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಎರಡು ಓಟಗಳ ಸೇರ್ಪಡೆ ಮುಖ್ಯವಾಗಿ ಪಂದ್ಯ ಆರಂಭನ ಕಾಣ್ತಾ ಇದೆ. ಗಣಿನಾಡು ಬಳ್ಳಾರಿ ವಿರುದ್ಧವಾಗಿ ಪಂದ್ಯಾಟ ಆಡ್ತಾ ಇರುವಂತಹ ತಂಡ ಸಿಕೆಸಿಸಿ ಮೊದಲ ಎಸೆತದಲ್ಲಿ ತಂಡದ ಖಾತೆಯನ್ನು ಆರಂಭಿಸ್ತಾ ಇರುವಂತಹ ಆಟಗಾರ. ಆಕಾಶ್ ಬಿಟ್ಟಂತ ಎರಡನೇ ಎಸೆತ ಸುಂದರತೆ ಹೊಡೆದ ಗ್ಯಾಪ್ ಶಾಟ್ ದಾಖಲಾತಿ ಕಾಣಬಲ್ಲ ಪ್ರಯತ್ನ ತನ್ನ ಮೂಲಕ ಡೀಪ್ ಕವರ್ ಸೀಮರ್ ಕ್ಯಾಚರ್ ಕ್ರಮಿಸ್ತಾರೆ ಬೌಂಡ್ರಿ. 4 ಓಟಗಳ ಸೇರ್ಪಡೆ ದಾಖಲಾತಿ ಕಾಣ್ತಾ ಇದೆ. ಇಮ್ರಾನ್ ಮತ್ತು ಅಂಬಿ ಆರಂಭಿಕ ಆಟಗಾರರು ಟೀಮ್ ಬಳ್ಳಾರಿಯ ಪರವಾಗಿ. ಪ್ರಸ್ತುತ ಮೊದಲ ಓವರ್ ಮುಂದುವರಿಕೆ ಕಾಣ್ತಾ ಇದೆ. 2 ಎಸೆತಗಳ ಮುಕ್ತಾಯದ ಬಳಿಕದಲ್ಲಿ ತಂಡದ ಮೊತ್ತ 6 ಓಟಗಳಿಗೆ ತಲುಪ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿನ ಕಾಣಬಲ್ಲ ಪ್ರಯತ್ನ. ಒಂದೋಟದ ಸೇರ್ಪಡೆ ತಂಡದ ಮೊತ್ತ ಕೂಡ 7ಕ್ಕೆ ತಲುಪ್ತಾ ಇದೆ. 7 ಫಾರ್ ದಿ ಲಾಸ್ ಆಫ್ 0. 4ನೇ ಬಾರಿ ಆಕಾಶ್ ಟು ಇಮ್ರಾನ್. ಟೀಮ್ ಬಳ್ಳಾರಿ ಪರವಾಗಿ ಆರಂಭಿಕ ಆಟಗಾರ ಲೆಫ್ಟ್ ಇಮ್ರಾನ್. ಅಂತಿಮ 2 ಎಸೆತಗಳ ಆಟ ಬಾಕಿ ಉಳಿತಾ ಇದೆ. ಮೊದಲ ಓವರ್ನಲ್ಲಿ ಆಕಾಶ್ ಟು ಅಂಬಿ. ತೀರಾ ಶಾರ್ಟ್ ಆಗಿರೋ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ತನ್ನ ಮೂಲಕ ಕೆವಿಆರ್ ಜೂನಿಯರ್ಸ್ ಟ್ರೋಫಿ 2025 ಮ್ಯಾಕ್ಸಿಮಮ್ ಸಿಕ್ಸರ್. ಈ ನಡುವೆ ಈಗ ಸುಂದರತೆಯ ಮನಮೋಹಕ ಸಿಕ್ಸರ್ ದಾಖಲಿಸ್ತಾ ಇರುವಂತಹ ಆಟಗಾರ ಲೆಫ್ಟಿ ಅಂಬಿ ಮೊದಲ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 13 ಓಟಗಳಿಗೆ ತಲುಪ್ತಾ ಇದೆ. ಅಂಬಿಗೆ ಬಿಟ್ಟದ ಚೆಂಡು ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಮತ್ತೆ ಒಂದು ಕಂಬ್ಯಾಕ್ ಅನ್ನು ಮಾಡ್ತಾ ಇರೋದು ಬೌಲರ್. ಪ್ರಸ್ತುತ ಮೊದಲ ಓವರ್ನ 6 ಎಸೆತಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ನ ಮುಕ್ತಾಯದ ಬಳಿಕ ತಂಡದ ಮೊತ್ತ 13ಕ್ಕೆ 0. End of the first over, score goes on 13 for the loss of 0 without loss. ಮುಖಾಂತರವಾಗಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಆರಂಭಿಕ ಓವರ್ನಲ್ಲಿ ಭರವಸೆಯಿಂದ ಸಿಕ್ಸರ್ನ ಲೆಫ್ಟಿ ಅಂಬಿ ದಾಖಲಿಸಿದ್ರು. ಇಮ್ರಾನ್ ಒಂದು ಬೌಂಡ್ರಿನ ದಾಖಲಿಸಿರುವಂತಹ ಆಟಗಾರ. ಹೊಸ ಬೌಲರ್ ನೇತಾನ್. ಯಸ್ಮಿತ್ ಹೊಸ ಬೌಲರ್. ಸ್ವಿಚ್ ಔಟ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದೊಡ್ಡ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಸೀಮಿತ ಪ್ರದೇಶದಲ್ಲಿ ಚೆಂಡು ಸಾಗ್ತಾ ಇದೆ. ಒಂದೊಡ್ಡ ಹೆಚ್ಚುವರಿ ಒಂದೊಡ್ಡ ಮುಖಾಂತರವಾಗಿ ತಂಡದ ಮೊತ್ತ 14 ಓಟಗಳಿಗೆ ತಲುಪ್ತಾ ಇದೆ. 2ನೇ ಸುತ್ತಿನ ಮೊದಲ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. 2ನೇ ಎಸೆತ ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಮಾಡಿದ್ರು. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. 2 ಓಟಗಳ ಸೇರ್ಪಡೆ ಟು ಡಿ ಡಿಕ್ಲೇರ್. 2 ಓಟಗಳ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 16 ಓಟಗಳಿಗೆ ತಲುಪ್ತಾ ಇದೆ. ಆರಂಭಿಕ ಹಂತದಲ್ಲಿ ಭರ್ಜರಿ ಆರಂಭನ ಕಾಣ್ತಾ ಇರುವಂತಹ ತಂಡ ಟೀಮ್ ಬಳ್ಳಾರಿ. ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡಿದ್ರು. ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರಾಮುಖ್ಯತೆ ಹಂತದಲ್ಲಿ ಈಗ ಮೊದಲ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ಆರಂಭಿಕ ಹಂತದಲ್ಲಿ 16 ಜೊತೆ ಆಟವನ್ನು ಕಟ್ಟಿರುವಂತಹ ಆಟಗಾರರು. ಮೊದಲ ವಿಕೆಟ್ ಪತನ ಕೂಡ ಇಮ್ರಾನ್ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇರುವಂತಹ
ಹೊಸ ಆಟಗಾರ ಗುಣ ಈ ನಡುವೆ ಚುಚಿಟ್ ಮುಖಾಂತರವಾಗಿ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತಡದ ಮಾತ ಕೂಡ ಲಾಸ್ಟು 5ನೇ ಬಾರಿ ಎಸ್ತರ ಚೆಂಡು ತನ್ಮೂಲಕ ಕೇವಲ 2 ಓಟಗಳಿಗಷ್ಟೇ ಸೀಮಿತವಾಗ್ತಾ ಇದೆ. ಅರಿಟಲಿಗ 2 ಓಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತಡದ ಮಾತ ಕೂಡ 19 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ ಒಂದೇ ಸ್ಟಾರ್ಟ್ ಮಾತ್ರ ಬಾಕಿ ಉಳಿತಾ ಇದೆ 2ನೇ ಓವರ್ನ ಚಾಲ್ತಿಯಲ್ಲಿ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ. ಬ್ಲಾಕ್ ಹೋಲ್ ಚೆಂಡಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸುಂದರ್ ದೇಸ್ತ ಓವರ್ ಮುಕ್ತಾಯದ ಸೂಚನೆ ರವಾನಿಸ್ತಾ ಇದ್ದಾರೆ. ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಪ್ರಸ್ತುತ ಮೊದಲ 12 ಎಸ್ತಗಳ ಮುಕ್ತಾಯದ ಬಳಿಕ ತಡದ ಮೊತ್ತ 19 ಓಟಗಳಿಗೆ ತಲುಪ್ತಾ ಇದೆ. ಮೊದಲ ಸುತ್ತಿನಲ್ಲಿ BR ಬ್ರದರ್ಸ್ ವಿರುದ್ಧವಾಗಿ ಗೆಲುವನ್ನು ದಾಖಲಿಸಿರುವ ತಂಡ CKCC. ಹಾಗೆಯೇ MICC ಚೆನ್ನೈ ವಿರುದ್ಧವಾಗಿ ಗೆಲುವನ್ನು ದಾಖಲಿಸಿರುವಂತ ಸಿರುಗೊಪ್ಪ ಭಗೀರಥ ತಂಡ ಇಲ್ಲಿ 2ನೇ ಸುತ್ತಿನ ಮೊದಲ ಪಂದ್ಯವನ್ನು ಆಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಈ ನಡುವೆ ಈಗ ಸುಂದರ್ತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರಾಮುಖ್ಯತೆ ಹಂತದಲ್ಲಿ ಈಗ ಮತ್ತೊಂದು ವಿಕೆಟ್ ಸಾಗಾಟವನ್ನು ಕಾಡ್ತಾ ಇರುವಂತ ತಂಡ. ಈ ನಡುವೆ ಈಗ ಲೆಫ್ಟಿ ಅಂಬಿ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ಇಪ್ಪತ್ತ ಒಂದು ಮೊತ್ತವನ್ನು ದಾಖಲಿಸುತ್ತಿರುವಂತ ತಂಡ. ಅಲ್ಲಿರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು ತಡದ ಆಟಗಾರರು ಬೌಂಡ್ರಿಲಿಂದ ಹೊರಗೆ ಇರಬೇಕು. ಗಮನಿಸಿ, ಯೆಲ್ಲೋ ಜರ್ಸಿ ಆಟಗಾರರು ನೇತಾನ್ ಬಿಟ್ಟದ ಮೊದಲ ಎಸೆತ ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ತನ್ಮೂಲಕ ರನ್ನಿಂಗ್ ಕ್ಯಾಚ್ ಅನ್ನ ಈಗ ಮತ್ತೆ ಪಡ್ಕೊಳ್ತಾ ಇರುವಂತ ಆಟಗಾರ. ಈ ನಡುವೆ ಈಗ 3ನೇ ವಿಕೆಟ್ ಸಾಗಾಟವನ್ನು ಕಾಡ್ತಾ ಇರುವಂತ ತಂಡ. ಮೂರನೇ ಓವರ್ 3 ಎಸೆತಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 21ಕ್ಕೆ 3ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇರುವಂತ ತಂಡ ಸಿರುಗೊಪ್ಪ ಭಗೀರಥ ತಂಡ. ಹೊಸ ಆಟಗಾರ ಕಲ್ಯಾಣ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸುಂದರ್ ತಂದು ಕ್ಷೇತ್ರ ಸಾಗ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. ಕ್ವಾರ್ಟರ್ ಫೈನಲ್ ಟಿಕೆಟ್ಗಾಗಿ ಪಂದ್ಯಗಳು ಮುಂದುವರಿಕೆ ಕಾಣ್ತಾ ಇದೆ. 2ನೇ ಸುತ್ತಿನ ಮೊದಲ ಪಂದ್ಯ ಕೂಡ. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ +1 ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2 runs added to total score goes on 23 for the loss of 3. 23ಕ್ಕೆ 3 ಸಿರುಗೊಪ್ಪ ಭಗೀರಥ ತಂಡ. ಸುಂದರ್ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಬ್ಲಾಕ್ ಹೋಲ್ ಚೆಂಡು ಈ ನಡುವೆ ಕ್ಷೇತ್ರ ಕೈ ಕೊಡ್ತಾ ಇದೆ. ತನ್ಮೂಲಕ ಚೆಂಡು ಡೀಪ್ ಸ್ಕ್ವೇರ್ ಸೀಮಾರೆ ಕ್ಯಾಚರ್ ಕ್ರಮಿಸ್ತಾರೆ. ಬೌಂಡ್ರಿ ಲಕ್ಕಿ ಬೌಂಡ್ರಿ ಈಗ ದಾಖಲಾತಿ ಕಾಣ್ತಾ ಇದೆ. ಕ್ಷೇತ್ರ ಎಡವಟ್ಟು 4 ಓಟಗಳ ಸೇರ್ಪಡೆ. ಗುಣಾನಿಗೆ ಬಿಟ್ಟಂತ ಚೆಂಡು 1 ಓಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಓವರ್ ಮುಕ್ತಾಯದ ಸೂಚನೆ ರವಾನಿಸ್ತಾ ಇದ್ದಾರೆ.
ಮುಕ್ತಾಯವನ್ನ ಕಂಡಿರ್ತಕ್ಕಂಥ ಮೊದಲ 3 ಓವರ್ಗಳ ಮುಕ್ತಾಯದ ಬಳಿಕದಲ್ಲಿ ಸಿರುಗೊಪ್ಪ ಭಗೀರಥ ತಂಡ 28 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 12 ಎಸ್ತುಗಳ ಆಟ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರಂತ ಕಾದು ನೋಡಬೇಕಾಗಿದೆ. KVR ಜೂನಿಯರ್ಸ್ ಕಪ್ 2025 ಒಂದು ದಾಖಲೆ ಮಾಡದ ಒಂದು ಅವಿಸ್ಮರಣೀಯ ಪಂದ್ಯಾಕೂಟ ಸಾಗ್ತಾ ಇದೆ ವರ್ತೂರು ಕ್ರೀಡಾಂಗಣದಲ್ಲಿ. ಜೈಕಾಂತ್ ಬಿಟ್ಟದ ಮೊದಲ ಸತ ತನ್ಮೂಲಕ ಪರ್ಫೆಕ್ಟ್ ಹೊಡೆತ ನಡುವಾಗ ರಿವರ್ಸ್ ಶಾಟ್ ಮುಖಾಂತರವಾಗಿ ಭರ್ಜರಿ ಒಂದು ಸಿಕ್ಸರ್ನ ಗುಣ ದಾಖಲಿಸ್ತಾ ಇದ್ದಾರೆ. ಆ ರೋಟಗಳ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಈ ಸಿಕ್ಸರ್ ಮುಖಾಂತರವಾಗಿ ತಡೆದ ಮೊತ್ತ ಕೂಡ 34ಕ್ಕೆ ತಲುಪ್ತಾ ಇದೆ. ಸಿರುಗೊಪ್ಪ ಭಗೀರಥ ತಂಡದ ಮೊತ್ತ ಕೂಡ ಜೈಕಾಂತ್ ಬಿಟ್ಟದ ಚೆಂಡು ಪೂರ್ಣದಲ್ಲಿ ಬೀಳ್ತಾರೆ. ಮೊತ್ತನ್ನು ಬರಸಿಡ ಹೊಡೆದವರ ದಾಖಲಿಸುವ ಪ್ರಯತ್ನ ತನ್ಮೂಲಕ KVR ಜೂನಿಯರ್ಸ್ ಕಪ್ ಮ್ಯಾಕ್ಸಿಮಮ್ ಸಿಕ್ಸರ್ ಷಟ್ಕ. ಆ ರೋಟಗಳ ಸೇರ್ಪಡೆ ದಾಖಲಾತಿ ಕಾಣ್ತಾ ಇದೆ. 2 ಸಿಕ್ಸರ್ಗಳು ಕೂಡ ಸ್ವಿಚ್ ಮುಖಾಂತರವಾಗಿ ದಾಖಲಿಸ್ತಿರುವಂತ ಸಿರುಗೊಪ್ಪ ಭಗೀರಥದ ಆಟಗಾರ ಗುಣ ಈ ನಡುವೆ ಅಪಾಯದ ಆಟದ ಮುನ್ಸೂಚನೆ ನೀಡುತ್ತಾ ಇದ್ದಾರೆ. ತಡೆದ ಮೊತ್ತ 40 ಓಟಗಳಿಗೆ ತಲುಪ್ತಾ ಇದೆ. ಮೂರನೇ ಬಾರಿ ಎಸ್ತನ ಚೆಂಡು 2 ಓಟಗಳಿಗಷ್ಟೇ ಸೀಮಿತವಾಗ್ತಾ ಇದೆ. 2 ಓಟಗಳ ಸೇರ್ಪಡೆ ತಡೆದ ಮೊತ್ತ 42 ಓಟಗಳು. 42 ಫಾರ್ ದಿ ಲಾಸ್ ಆಫ್ 3. 4th ಓವರ್ ಇನ್ ಪ್ರೋಗ್ರೆಸ್. 4ನೇ ಓವರ್ ಚಾತಿಯಲ್ಲಿ 42 ಓಟವನ್ನು ದಾಖಲಿಸ್ತಿರುವಂತಹ ತಂಡ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನಗಳು 1 ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಗೂಟಗಳ ಹಿಂಭಾಗದಲ್ಲಿ ವಿಕೆಟ್ ಕೀಪರ್ ವೈಫಲ್ಯತೆಯನ್ನು ಕಂಡುಕೊಂಡ್ರೆ ಇಲ್ಲಿ ಓಟಗಳ ಸೇರ್ಪಡೆ ದಾಖಲಾತಿಯನ್ನು ಕಂಡುಕೊಳ್ತಾರೆ. ಆ ನಿಟ್ಟಲ್ಲಿ ಈಗ ಮತ್ತೊಂದು ಓಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತಡೆದ ಮೊತ್ತ ಕೂಡ 43 ಓಟಗಳಿಗೆ ತಲುಪ್ತಾ ಇದೆ. 43 ಲಾಸ್ಟ್. ಬಹಳಷ್ಟು ಮತ್ತೆ ಎಸೆತ ವೇಗದ ಚೆಂಡಿಗೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ತೀರಾ ಕೆಳ ಕ್ರಮದಲ್ಲಿ ಸಾಗ್ತಾ ಇರುವಂತಹ ಚೆಂಡು ಮೊದಲ 2 ಎಸೆತದಲ್ಲಿ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ಟದ ಆಟಗಾರ. ಆ ಬಳಿಕ ಕಂಬ್ಯಾಕ್ ಅನ್ನು ಮಾಡ್ತಾ ಇರುವಂತಹ ಬಾಲರ್ ಕೂಡ ಜೈಕಾಂತ್. ಅಂತಿಮ ಎಸೆತ ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಖ್ಯವಾಗಿ ಓವರ್ ಮುಕ್ತಾಯದ ಸೂಚನೆ ಬರ್ತಾ ಇದೆ. ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಪ್ರಸ್ತುತ ಮೊದಲ 4 ಓವರ್ಗಳ ಮುಕ್ತಾಯದ ಬಳಿಕ 43 ಓಟವನ್ನು ದಾಖಲಿಸುತ್ತಿರುವಂತಹ ತಂಡ. ಇಲ್ಲಿ ಅಂತಿಮ 6 ಎಸೆತಗಳ ಆಟ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರ ನೋಡಬೇಕಾಗಿದೆ. ಅಂತಿಮ 6 ಎಸೆತಕ್ಕಾಗಿ ನೇತಾನ್. ಕಲ್ಯಾಣ್ಗೆ ಬಿಟ್ಟಂತ ಮೊದಲ ಎಸೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದ್ದ ಸುಲಭದ ಕ್ಯಾಚ್ ಆಗುವ ಸಾಧ್ಯತೆ ನಡುವೆ ಈಗ ಗಾಡ್ಬ್ಯಾಟ್ ರೂಪದಲ್ಲಿ ಈಗ ವಿಕೆಟ್ ಸಾಗಾತವನ್ನು ಕಾಡ್ತಾ ಇರುವಂತಹ ತಂಡ. ಇಲ್ಲಿ 4ನೇ ವಿಕೆಟ್ ಸಾಗಾತವನ್ನು ಕಾಡ್ತಾ ಇದೆ ಸಿರುಗೊಪ್ಪ ಭಗೀರಥ ತಂಡ. ಆರಂಭಿಕ ಹಂತದಲ್ಲಿ ಈಗ ಭರ್ಜರಿ ಆಟವನ್ನು ದಾಖಲಿಸಿರುವಂತಹ ಆಟಗಾರರು. ಇಲ್ಲಿ ಅಂತಿಮ ಹಂತದಲ್ಲಿ ಈಗ ವಿಕೆಟ್ ಅನ್ನು ಒಪ್ಪಿಸ್ತಾ ಇರುವಂತಹ ಆಟಗಾರರು. ಅಂತಿಮ 5 ಎಸೆತಗಳು ಬಾಕಿ ಉಳಿತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದಾರೆ. ಬ್ಯಾಕಪ್ ನ ಸಮಸ್ಯೆ ನಡುವೆ ಈಗ ಒಂದು ಓಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ತಡೆದ ಮೊತ್ತ 44. ಅಂತಿಮ 4 ಎಸೆತ ಗುಣ ಈ ಬಾರಿ ಸ್ಟ್ರೈಕ್ ನಲ್ಲಿ. ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಔಟ್ ಸೈಡ್ ಲೆಗ್ ಸ್ಟಂಪ್ ಮುಖಾಂತರವಾಗಿ ಚೆಂಡು ಸಾಕ್ತಾ ಇದೆ. ಒಂದೊಂದು ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಈ ಹಿಂದಿನ ಓವರ್ ನಲ್ಲಿ ಆರಂಭಿಕ 2 ಚೆಂಡಲ್ಲಿ ಭರ್ಜರಿ ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ನ
ಸ್ವಿಚ್ ಮುಖಾಂತರವಾಗಿ ದಾಖಲಿಸಿರುವಂತಹ ಆಟಗಾರ ಗುಣ. ಮೂರನೇ ಬಾರಿ ಹೆಸರ ಚೆಂಡು ತನ್ಮೂಲಕ ಸ್ವಿಚ್ಗೆ ಬಲಿಯಾಗ್ತಿರುವಂತಹ ಆಟಗಾರ ನೋಡ್ಬೇಕಾ. ವಿಕೆಟ್ ರಪ್ಸ್ತಾ ಇದ್ದಾರೆ. ಗುಣ ವಾಪಸ್ ಆದ್ರೆ ಹೊಸ ಆಟಗಾರ ಆ ಕಡೆಗೆ ಪಡ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರ ರಾಮು ಎಂಟರನ್ನ ಪಡ್ಕೊಳ್ತಾ ಇರುವಂತ ಆಟಗಾರ. ಸುಧಾರ್ಥ ಹೊತ್ತವನ್ನು ದಾಖಲಿಸ್ತಾ ಇದ್ದಾರೆ. ಡಿಫೆನ್ಷನ್ ಅವ್ರ ಬೆಂಬಲದಲ್ಲಿ 3 ಜನ ಕ್ಷೇತ್ರದಿಂದ ನಡುವೆ ಸೆಂಟರ್ಸ್ ಆಗ್ತಾ ಇದೆ. ಓಟಗಳ ಸೇರ್ಪಡೆ ದಾಖಲಾತಿ ಕಾಣ್ತಾ ಇದೆ. 3 ಓಟಗಳು. ಒನ್ ರನ್ ಶಾಟ್. ಈ ನಡುವೆ 2 ರನ್. ಐದನೇ ಬಾರಿ ಎತ್ತದ ಚೆಂಡು ತನ್ಮೂಲಕ ಅವರು ಸೂಚನೆ ಮಾಡ್ತಾ ಇದೆ. ಕ್ಲೀನ್ ಬೌಲರ್ ರೂಪದಲ್ಲಿ ವಿಕೆಟ್ ಸಂಘಟವನ್ನು ಕಾಡ್ತಾ ಇರುವಂತಹ ಆಟಗಾರ. ಈ ನಡುವೆ ಪುನೀತ್ ವಿಕೆಟ್ ಸಂಘಟವನ್ನು ಕಾಡ್ತಾ ಇರುವಂತಹ ತಂಡ. ಹೊಸ ಆಟಗಾರ ಈಗ ಬಾಲಾಜಿ ಅಂತ ಪಡ್ಕೊಳ್ತಾ ಇದ್ದಾರೆ. ಇನ್ನಿಂಗ್ಸ್ ನ ಅಂತಿಮ ಸಮಾಂತರವಾಗಿ ಉಳಿತಾ ಇದೆ. ಅಂತಿಮ ವಯಸ್ಸಿನ ಬಳಸುವುದು ಎಷ್ಟರಾಗಿ ಮಾಡ್ತಾ ಇರುವಂತಹ ಆಟಗಾರ ಜೇತಾನ್. ಈ ನಡುವೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ ಕಾಡ್ತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ 47 ರನ್ ದಾಖಲಿಸಿರುವ ತಂಡ ಸಿರುಗೊಪ್ಪ ಭಗೀರಥ ತಂಡ. ಇಲ್ಲಿ 48 ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಂಜ್ ಮಾಡಬೇಕಾಗಿದೆ. ಸಿಕೆಸಿಸಿ ಟಾರ್ಗೆಟ್ ನಂಬರ್ 48. ಅಲ್ಲಿ ಮುಂದಿನ ಪಂದ್ಯ ಟಾಸ್ ಗಳಿಗೆ ಕರೆ ನೀಡ್ತಾ ಇದ್ದಾರೆ. ಗಮನಿಸಿ, ಓಜಿ ಬಾಯ್ಸ್ ವರ್ಸಸ್ ಫ್ರಾನ್ಸ್ ಪಂದ್ಯವನ್ನು ಆಡ್ತಾರೆ. ಎರಡನೇ ಸುತ್ತಿನ ಎರಡನೇ ಪಂದ್ಯದ ಟಾಸ್ ಗಳಿಗೆ ಕರೆ ನೀಡ್ತಾ ಇದ್ದಾವೆ. ಸರ್ಕಾರವನ್ನು ದಾಖಲು ಮಾಡಿದ ಹಗಲು ರಾತ್ರಿಯ ಪಟಾಕೂಟ. ಟೀಮ್ ಇಂಡಿಯಾ ಬಾಬು 11 ತಂಡದ ಸಾರಥಿ ವೆಂಕಟೇಶ್ ರೆಡ್ಡಿ ಬಾಬು ಮತ್ತು ಪವನ್ ರೆಡ್ಡಿ ಸರಿಗಾಗಿ ಒಂದು ಸ್ಪೋರ್ಟ್ಸ್ ಕ್ಲಬ್. ಶೇಖರ್ ಕಿರಣ್ ಮತ್ತು ಸಂತೋಷ್ ಬಜಾಜ್ ಸಾಗರ್ ಅಜಯ್ ವಿಕೆ ಶ್ರೀನಿವಾಸ್ ಮಂಜು ಪುಟ್ಟ ಮದನ್ ದಿಲೀಪ್ ಮತ್ತು ಜಯ ಜೊತೆಯಾಗಿ ಹರೀಶ್ ಮತ್ತು ಸ್ಟಾಲಿನ್ ಇವರ ಸಾರಥ್ಯದಲ್ಲಿ ಸಹಕಾರ ಮಾಡಿದ 4 ದಿನಗಳ ಹಗಲು ರಾತ್ರಿ ಪ್ರಸ್ತುತ ಅಂತಿಮ ದಿನದಲ್ಲಿ ಪಂದ್ಯಗಳು ಮೊದಲಿಗೆ ಮಾಡ್ತಾ ಇದೆ.
ಇಲ್ಲ. ಡಾಟ್ ಬಾಲ್ ಸೇರಿದ ಮುಂದುವರಿಕೆ ಕಾಣ್ತಾ ಇದೆ. ಪ್ರಸ್ತುತ ಸಮಬಲದ ಹೋರಾಟವನ್ನು ನೀಡಬಲ್ಲ ಎರಡು ಯುವ ಆಟಗಾರರ ನೆಚ್ಚಿನ ತಂಡದಲ್ಲಿ ಹೋರಾಟವನ್ನು ಆಡ್ತಾ ಇದ್ದಾರೆ. ಸಿರುಗುಪ್ಪ ಭಗೀರಥ ವರ್ಸಸ್ ಸಿಕೆಸಿಸಿ. ಸುಂದರ್ ಎಸೆತ ಚೇತನ್ ಬಿಟ್ಟರ ಚೆಂಡು ಫುಲ್ ಶಾಟ್ ನಡಬೇಕ ಭರ್ಜರಿ ಹೊಡೆತ. ಕೌಕಾರ ಶಿವಗೌಡ ಗಮನಿಸ್ತಾರೆ. ಫ್ಲಾಟ್ ಸಿಕ್ಸರ್ ಶಂಕ ಆ ರೋಟಗಳ ಸೇರ್ಪಡೆ. ಇಲ್ಲಿ ಸಿಕೆಸಿಸಿ ಪರವಾಗಿ ಮೊದಲ ಸಿಕ್ಸರ್ ಈಗ ಚೇತನ್ ದಾಖಲಿಸ್ತಾ ಇದ್ದಾರೆ. ಆ ರೋಟಗಳ ಸೇರ್ಪಡೆ ತನ್ನ ಮೊತ್ತ ಕೂಡ ಐದರ ಬಾರಿ ಎಸೆದ ಚೆಂಡು ಹೋಟೆಲ್ಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಹಳ ಸುತ್ತಮುತ್ತ ಕಮಾಕನ್ನ ಮಾಡ್ತಾ ಇರೋ ಬಾಲರ್ ಈ ಹಿಂದಿನ ಅನಂತರ ಚೆಂಡು ಡಾಟ್ ಬಾಲ್. ಆರಂಭಿಕ ಓವರ್ ಅಂತಿಮ ಎಸೆ ಮಾತ್ರ ಬಾಕಿ ಉಳಿತಾ ಇದೆ. ಫಸ್ಟ್ ಓವರ್ ಲಾಸ್ಟ್ ಬಾಲ್ ರಿವೈವ್. ಚೆಂಡು ಚೇತನ್ ವಿಕೆಟ್ಸ್ ಪತನ. ಅಂಬಿ ಕೊಡ್ತಾ ಇದ್ದಾರೆ. ಆರಂಭಿಕ ಓವರ್ನ ಅಂತಿಮ ಚೆಂಡದಲ್ಲಿ ವಿಕೆಟ್ ಉತ್ಸಾಹವಾದ ಆಟಗಾರ 7-1 ಸಿಕೆಸಿಸಿ ಕ್ರಿಕೆಟರ್ಸ್. And of the first over score goes at 7 for the loss of 1. ಫ್ರೆಂಡ್ಸ್ ಪದಾರ್ಥವನ್ನು ಆಡ್ತಾ ಇದ್ದಾರೆ. ಹೊಸ ವಿಜಯ್ ಖಾತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಹೊಸ ಬಲ ರೂಪದಲ್ಲಿ ಅಂಬಿ ಪರಿಚಯ ಮಾಡ್ತಾ ಇರುವಂತಹ ತಂಡ. ಬೆರೆಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಮಾಡಿದ್ರು. ಸೀಮಾನೆ ಕ್ಯಾಚನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ವಿಕೆಟ್ ಪತನ ಕೂಡ. ಕಾರ್ತಿ ವಾಪಸ್ ಅಂದರೆ ಕಾಡ್ತಾ ಇದ್ದಾರೆ. ಮತ್ತೆ ಮೇಲೆಗೆ ಪಡ್ಕೊಳ್ತಾ ಇರುವಂತಹ ತಂಡ ಅಂತಿಮ 23 ಎಸೆತಗಳ ಮುಂದೆ ಜಯಕ್ಕಾಗಿ 41 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. ಹೊಸ ಆಟಗಾರ ನೇತಾರನ್ನು ಪಡ್ಕೊಳ್ತಾ ಇದ್ದಾರೆ. 4ನೇ ಕ್ರಮಾಂಕದಲ್ಲಿ ನೇತಾನ್ ಲೋವರ್ ಫುಟ್ ಚೇಟಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸುಧಾರ್ಥ ಆಟವನ್ನು ದಾಖಲಿಸಿದ್ರು ನೇತಾನ್. ಈ ನಡುವೆ ಒಂದೊಂದು ಸೇರ್ಪಡೆ ದಾಖಲಾತಿಯನ್ನು ಕಾಡ್ತಾ ಇದೆ. ಪ್ರಸ್ತುತ 3ನೇ ಅವರ ಚಾತಿಯಲ್ಲಿ ತರುವ ಮೊತ್ತ ಕೂಡ 2ನೇ ಅವರ ಚಾತಿಯಲ್ಲಿ ತರುವ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ. ಆಟವನ್ನು ದಾಖಲಿಸುವ ಪ್ರಯತ್ನ ಸ್ವಿಚ್ ಶಾಟ್ ನಡೆಯುವ ಸಿಕ್ಸರ್ ಸುಜಿತ್ ಮುಖಾಂತರವಾಗಿ ದಾಖಲಿಸಿರುವಂತಹ ಆಟಗಾರ. ತನ್ನ ಮೊತ್ತ 14 ಓಟಗಳು. ಚೆಂಡು ಮತ್ತೆ ಸುಜಿತ್ ಮಾಡುವಂತ ಪ್ರಯತ್ನ ಮಾಡ್ತಾ ಇರುವಂತಹ ಆಟಗಾರ. ಈ ನಡುವೆ ಈಗ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಲಾಸ್ಟ್ ಓವರ್ ರಿವೈವ್. ನಿಧಾನ ಗತಿಯ ಸ್ಲೋವರ್ 40 ಚಡಿಗೆ ಅವಕಾಶ ಮಾಡಿಕೊಟ್ರು. 1 ಸೀಮಿತ
ಒಂದೊಂದರ ಸೇರ್ಪಡೆ ದಾಖಲಾತಿ ಕಾಣ್ತಾ ಇದೆ. ತಂಡದ ಮೊತ್ತ ಕೂಡ 15 ಓಟಗಳಿಗೆ ತಲುಪ್ತಾರೆ. 50 ಸುಜಾತ್ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಡೀಪ್ ಕವರ್ ಸ್ಟೆಪ್ ಆಗಿ ಮುಂದೋಟವನ್ನ ಜೈಕಾ ದಾಖಲಿಸ್ತಾ ಇದ್ದಾರೆ. ಓವರ್ ಮುಕ್ತಾಯ ಸೂಚನೆ. ಮುಕ್ತಾಯ ಕಂಡಿರ್ತಕ್ಕಂಥ ಮೊದಲ 12 ಸೆಕೆಂಡ್ಗಳ ಮುಕ್ತಾಯ ಬೈಕ್ನಲ್ಲಿ 16 ಓಟವನ್ನು ದಾಖಲಿಸುತ್ತಿರುವಂತಹ ತಂಡ. ಇಲ್ಲಿ ಅಂತಿಮ 18 ಎಸ್ತುಗಳ ಮುಂದೆ 32 ಓಟಗಳು ಬರಬೇಕಾಗಿದೆ. ಲಾಸ್ಟ್ 18 ಬಾಲ್ 32 ರನ್ಸ್ ರಿಕ್ವೈರ್ಡ್. 48 ಘನತೆ ದೊಡ್ಡ ಮೊತ್ತವನ್ನು ದಾಖಲಿಸುವ ಚೇಸ್ ಮಾಡ್ತಿರುವ ತಂಡ ಕೂಡ ಸಿಕೆಸಿಸಿ. ಹೊಸ ಬಾಲರ್ ರೂಪದಲ್ಲಿ ಇಮ್ರಾನ್ ಪರಿಚಯ ಮಾಡ್ತಾ ಇರುವಂತಹ ತಂಡ. ಓದಾಟವನ್ನು ದಾಖಲಿಸುತ್ತಿರುವಂತಹ ಆಟಗಾರ ನೇತಾನ್ ಓದಾಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 17ಕ್ಕೆ ತಲುಪ್ತಾ ಇದೆ. 70 for the loss of 2. ಇಮ್ರಾನ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುನತ್ಯ ಒಂದೊಂದು ಸೇರ್ಪಡೆ ಮಾತ್ರ ದಾಖಲಾತಿ ಕಾಣ್ತಾ ಇದೆ. ಒಂದೊಂದು ಸೇರ್ಪಡೆ ತಂಡದ ಮೊತ್ತ 18 ಓಟಗಳಿಗೆ ತಲುಪ್ತಾ ಇದೆ. ಮೂರನೇ ಬಾರಿ ಚೆಂಡು ಹೈ ಶಾಟ್ ನಡಬೇಕು. ಎರಡು ಓಟಗಳ ಹೊರತವನ್ನು ದಾಖಲಿಸುವ ಪ್ರಯತ್ನ. ಕ್ಷಣಕಾಲಗಳಲ್ಲಿ ಸುಲಭದ ಕ್ಯಾಚ್ ಪಡ್ಕೊಳ್ತಾ ಇರುವಂತಹ ಆಟಗಾರ ಕಲ್ಯಾಣದಲ್ಲಿ ಬಹಳಷ್ಟು ಬರ್ತದೆ. ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. ಪ್ರಮುಖ ಘಟ್ಟದಲ್ಲಿ 3ನೇ ವಿಕೆಟ್ ಸಾಮರ್ಥ್ಯವನ್ನು ಕಾಡ್ತಾ ಇರುವಂತಹ ತಂಡ. ಹೊಸ ಆಟಗಾರ ಇಮಿಡಿಯೇಟ್ ಅಂಕಣ ಗೆಟ್ಟಿನ ಪಡ್ಕೊಳ್ಬೇಕು. 5ನೇ ಹೊಸದಾಟಿಗ 2ನೇ ಸುತ್ತಿನ ಮೊದಲ ಪಂದ್ಯ ಮುಂದುವರಿಕೆ ಮಾಡ್ತಾ ಇದೆ. ಲಾಸ್ಟು 5ನೇ ಬಾರಿ ಎತ್ತನ ಚೆಂಡು ಹೊರದಿರುವ ಸೂಚನೆ ರವಾನಿಸ್ತಾ ಇದ್ದಾರೆ. ಅನಿರೀಕ್ಷಿತ ರನ್ನ ಸೇರ್ಪಡೆ. ಒಂದೊಂದು ಹೆಚ್ಚುವರಿ ಸೇರ್ಪಡೆಗೆ ಅವಕಾಶ ಮಾಡಿಕೊಡ್ತಾ ಇರುವಂತಹ ಆಟಗಾರ. ತನ್ನ ಮೊತ್ತ ಕೂಡ 21 ಓಟಗಳಿಗೆ ತಲುಪ್ತಾರೆ. 21. ಚೆಂಡು ರಾಜು ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ವಿಕೆಟ್ ಸ್ಪಂದನ. ಮುಂದೆ ತಂಡ ತೀರಾ ಶಾರ್ಟ್ ಆಗಿರೋ ಚೆಂಡು ಪುಲ್ಮಾಡೋದ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದೊಂದವನ್ನ ದಾಖಲಿಸಿರುವಂತಹ ಆಟಗಾರರು ಒಂದೊಂದರ ಸೇರ್ಪಡೆ. ಪ್ರಸ್ತುತ ಮೊದಲ 3 ಓವರ್ಗಳ ಮುಕ್ತಾಯ. 3 ಓವರ್ಗಳ ಮುಕ್ತಾಯಕ್ಕೆ ತಂಡ ಮೊತ್ತ 22 ಓಟವನ್ನು ದಾಖಲಿಸಿರುವಂತಹ ತಂಡ. ಅಂತಿಮ 12 ಎಸೆತ 26
ರ್ಯಾಪಿಡ್ ಫೈರ್. ಪ್ರತಿ ಕ್ಷಣದಲ್ಲೂ ಕೂಡ ಅವಳಿ ಹೊಡೆದ ಲೆಕ್ಕಾಚಾರವನ್ನು ಮಾಡಿದ್ರು ಕೂಡ ಸುಲಭ ಸಾಧ್ಯ ರೀತಿಯಲ್ಲಿ ಗೆಲುವನ್ನು ದಾಖಲಿಸುವಂತ ಪಂದ್ಯ. 7 ನಿಮಿಷಗಳ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಮತ್ತೆ ಕಲ್ಯಾಣ್ ಸುಂದರ ಎಸೆತ. ಒಂದೋಟಗಳ ಸೇರ್ಪಡೆ ಮಾತ್ರ ದಾಖಲಾತಿಯಲ್ಲಿ ಕಾಣ್ತಾ ಇದೆ. 48ರ ಒಂದು ಮೊತ್ತವನ್ನು ಮೇಲ್ಭಾಗದಲ್ಲಿ ಒಂದೋಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಮ್ಮ ಮೊತ್ತ ಕೂಡ 24ಕ್ಕೆ ತರುತ್ತಾ ಇದೆ. ಅಂತಿಮ 9 ಎಸೆತ 20. ಎರಡು ಭಾರತದ ಸಿಕ್ಸರ್ ಮಾತ್ರ ಕೂಡ ಚಿತ್ರಣ ಬದಲಾಗ್ತದೆ. ಹೊಸ ಆಟಗಾರ ಎಂಟನ್ನ ಪಡ್ಕೊಳ್ಬೇಕಾಗಿದೆ. ಹೊಸದಾಗಿ ರೂಪದಲ್ಲಿ ಈಗ ರಾಜೀವ್ ಎಂಟನ್ನ ಪಡ್ಕೊಳ್ತಾ ಇರುವಂತ ಆಟಗಾರ. 24-5 ಅಂತಿಮ 8 ಎಸೆತ 24 ಗೋಲುಗಳು ಬರಬೇಕಾಗಿದೆ. ಚೆಂಡು ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ಶಾರ್ಟ್ ಪಾಟ್ ಬೆಂಬಲದಲ್ಲಿ ಒಂದೋಟ ಕಡಬಲ ಪ್ರಯತ್ನ ಕೂಡ ಅವಕಾಶ ಈಗ ರಿಸ್ಕಿ ಓಟಗಳ ಮತ್ತೆ ದಾಖಲಾತಿಯಲ್ಲಿ ಕಾಣ್ತಾ ಇದೆ. ಅವಕಾಶ ಮಾಡಿಕೊಡ್ತಾ ಇರುವಂತಹ ಆಟಗಾರರು ತಂಡದ ಮೊತ್ತ 26 ಓಟಗಳಿಗೆ ತಲುಪ್ತಾ ಇದೆ. ಅಂತಿಮ 7 ಎಸೆತ 22 ಓಟಗಳ ಅವಶ್ಯಕತೆ ಕೂಡ ಸುಲಭ ಸಾಧ್ಯ ಲೆಕ್ಕಾಚಾರ. 3 ಸಿಕ್ಸರ್ 1 ಬೌಂಡ್ರಿ. 6ನೇ ಬಾರಿ ಎಸ್ತದ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಥರ್ಡ್ ಬಾಲ್ ಸೇರ್ಪಡೆ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಮೊದಲ ಸಿಸಿ ಕ್ರೀಡಾ ಸ್ಪರ್ಧ ಅಂತಿಮ 6 ಸ್ಥಳ ಆಟ ಬಾಕಿ ಉಳಿತಾ ಇದೆ. 20. ಮೊದಲ ಎಸೆತ ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ನೆಟ್ಟ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇರುವಂತ ಆಟಗಾರ. ಒಂದೊಂದು ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. 5ಕ್ಕೆ 21. ವಿಕೆಟ್ ಸಾಕಾಟವನ್ನು ಕಾಡ್ತಾ ಇರುವಂತ ತಂಡ ಅಂತಿಮ ಓವರ್ನ ಚಾಂದಲ್ಲಿ ಈಗ ಹೊಸದಾಟಿಗ ರೂಪದಲ್ಲಿ ವಿಷ್ಣು ಎಂಟನ್ನ ಪಡ್ಕೊಳ್ತಾ ಇರುವಂತ ಆಟಗಾರ. ಅಂತಿಮ 4 ಎಸೆತ 21 ಓಟಗಳ ಅವಶ್ಯಕತೆ. 4ಕ್ಕೆ 21 ಓಟಗಳು ಬರಬೇಕಾಗಿದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹೊರ ವೈಡ್ ರೂಪದಲ್ಲಿ ಒಂದೊಂದು ಸೇರ್ಪಡೆ. 20 ಅವಶ್ಯಕತೆ. ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇರುವ ಆಟಗಾರ ಗುಣ. ಆರಂಭಿಕ ದಾಟಗಾರಿಕೆಯಲ್ಲಿ 2 ಭರವಸೆಯ ಸಿಕ್ಸನ್ನ ರಿವರ್ಸ್ ಶಾಟ್ ಮುಖಾಂತರವಾಗಿ ದಾಖಲಿಸಿರುವ ಆಟಗಾರ. ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಮಾಡಿದ್ರು. ಶಿವನ ಕ್ಯಾಚಿನಲ್ಲಿ
ಸುಲಭದ ಕ್ಯಾಚನ್ನು ಕೈ ಚೆಲ್ಲಿದ ಸಿಕ್ಸರ್ ಅಂತಿಮ ಹಂತದಿಂದ ಭರವಸೆ ಸಿಕ್ಸರ್ ಬರ್ತಾ ಇದೆ. ಅಂತಿಮ 2ನೇ ಸೆಟ್ 13 ರನ್ಗಳು ಬರಬೇಕಾಗಿದೆ. ಸಮಬಲದಲ್ಲಿ ಪಂದ್ಯ 5ನೇ ಬಾರಿಯ ಸಲ ಚೆಂಡು ತಂಬಲಕ ಡೀಪ್ ಕೊಲೆಕ್ಟ್ ಸಿಲ್ವರ್ ಗಾರ್ಡ್ ಕ್ರಮಿಸ್ತಾರೆ. ಬಿಗ್ ಅಂತಿಮ ಹಂತದಲ್ಲಿ ಈಗ ಮತ್ತೊಂದು ಸಿಕ್ಸರ್ ಕಳತ್ರೆ ಕಾಣ್ತಾ ಇದೆ. ಒಂದೇ ಸೆಟ್ 7 ಓಟಗಳ ಅವಶ್ಯಕತೆ. ಲಾಸ್ಟ್ ಬಾಲ್ ಸಬರಾಸ್ ರಿಕ್ವೈರ್. ಅಂತಿಮ ಹಂತದಲ್ಲಿ ಪಂದ್ಯ ಚಿತ್ರಣವನ್ನು ಕಂಪ್ಲೀಟ್ ಪದಾರ್ಥದ ಆಟಗಾರ ಈಗ ಬಂದ ಗುಣ ಅದ್ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಕಾಪಾಡಬೇಕಾಗಿದೆ. 1-7 2 ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಈಗ ದಾಖಲಾತಿ ಕಾಣ್ತಾ ಇದೆ. ಒಂದೇ ಸತ 7 ಓಟಗಳ ಅವಶ್ಯಕತೆ. ಗುಣ ಟು ನೆಟ್ ಅಂತಿಮ ಎಸೆತ ಪರ್ಫೆಕ್ಟ್ ಪಂದ್ಯಾಟ ಈಗ ಮುಂದವನ್ನು ಕಾಣ್ತಾ ಇದೆ. 2 ಬಾಲ್ಸ್ಗಳು ಸಿಕ್ಸರ್ ದಾಖಲಿಸಿ ಕೂಡ ಅಂತಿಮ ಹಂತದಲ್ಲಿ ಪಂದ್ಯವನ್ನು ಕೈ ಎಲ್ಲ ಆಟಗಾರರು ಕೂಡ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದಾವೆ. ಗೆಲುವನ್ನು ದಾಖಲಿಸಿರುವ ತಂಡ ಸಿರುಗುಪ್ಪ ಭಗೀರಥ ಆ ತಂಡದ ಎಲ್ಲ ಆಟಗಾರರು ಅಭಿನಂದನೆ ಸಲ್ಲಿಸ್ತಾ ಮುಕ್ತಾಯದ ಕಡಿತಗಳ ಪಂದ್ಯದ ಮ್ಯಾನ್ ಮ್ಯಾಚ್ ಆಟಗಾರ ಇಮ್ರಾನ್ ಮ್ಯಾನ್ ಪ್ರಸ್ತಾವ ಪಡ್ಕೊಳ್ಬೇಕು. 8 ಓಟವನ್ನು ದಾಖಲಿಸಿದ್ರು. ಒಂದು ಬೌಂಡ್ರಿ ಎಸ್ಆರ್ ಗಳು 2 ವಿಕೆಟ್ ಗಮನಿಸಿರುವ ಆಟಗಾರ ಮುಕ್ತಾಯದ ಕಡಿತಗಳ ಪಂದ್ಯದ ಮ್ಯಾನ್ ಮ್ಯಾಚ್ ಪ್ರಸ್ತಾವ ಪಡ ಪ್ರಸ್ತುತ ಪಂದ್ಯದ ಕಾರ್ಯಕ್ರಮ ಕಾಮಿಗೆ 2 ಆಟಗಾರರು ನಮ್ಮ ಕಮೆಂಟ್ ಸುತ್ತ ಬರಬೇಕೆಂದು ತಿಳಿಸ್ತಾ ಇದ್ದಾರೆ.